ಗ್ಲೌಸ್ ಹಾಕ್ಲಿ ನೆನಪಿಲ್ಲ, ಬ್ಯಾಗಲ್ಲಿ ಇತ್ತು. ಸನ್ರೈಸ್ ಆಯಿತು ಗೈಸ್. ನಂದು ಪ್ಲ್ಯಾನ್ ಚೇಂಜ್. ನಾನು ಚಾರ್ಮಡಿ ಘಾಟಿಂದನೇ ಹೋಗ್ತಿದ್ದೇನೆ. ಹಿಂಗೆ ಖುಷಿ ಆಗ್ತದೆ ಚಪಾತಿ ತಿನ್ನಲಿಕ್ಕೆ. ಶಿರ್ಡಿ ಘಾಟ್ ಬಿಟ್ಟು ಈ ಘಾಟಿಗೆ ಬನ್ನಿ. ಇದೇ ನಂದು ಊರು ಉಟ್ಪಾಡಿ. ಇದು ಚಾರ್ಲಿ, ಇದೆರಡು ಫಿಫಿ, ಸೇಮ್ ಹೆಸರು ಇದ್ರದ್ದು. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬ್ಯಾಂಗ್ಳೂರಿಂದ ಉಡುಪಿಗೆ ರೈಡ್ ಮಾಡ್ತಿದ್ದೇನೆ. ಈಗ ಗಂಟೆ ಆಗಿದೆ 4:30. ನಾನೀಗ ಫಸ್ಟ್ ಎದ್ದು ಒಂದು ಬ್ಲ್ಯಾಕ್ ಕಾಫಿ ಮತ್ತು 3 ಮೊಟ್ಟೆ ತಿಂತಿದ್ದೇನೆ. ಇದರೊಟ್ಟಿಗೆ 1 ಟೇಬಲ್ ಸ್ಪೂನ್ ಗೀ ಕೂಡ ತಿಂತಿದ್ದೇನೆ. ಯಾಕೆಂದರೆ ಇದು ಲಾಂಗ್ ರೈಡ್ ಮಾಡುವಾಗ ನಿಮಗೆ ಸ್ಲೋಲಿಯಾಗಿ ಎನರ್ಜಿ ಕೊಡುತ್ತೆ. ಇದರೊಟ್ಟಿಗೆ ನಾನು 1 ಗಂಟೆ ಆದಮೇಲೆ ಒಂದು ರೆಡ್ ಬುಲ್ ಕೂಡ ಕುಡಿತಿದ್ದೇನೆ. ಯಾಕೆಂದರೆ ನನಗೆ ಕರೆಕ್ಟಾಗಿ ನಿದ್ರೆ ಆಗಲಿಲ್ಲ. ಖಾಲಿ 3 to 4 hours ನಿದ್ರೆ ಆಗಿದೆ. ನಿಮ್ಗೆ ಗೊತ್ತಿದೆಯಲ್ಲ, ಎಕ್ಸೈಟ್ಮೆಂಟಲ್ಲಿ ನಿಮಗೆ ನಿದ್ದೆ ಬರುವುದಿಲ್ಲ ಅಂತ. ಸೊ ಇದು ನನ್ನ ಫಸ್ಟ್ ಸೋಲೋ ರೈಡ್ ಆಗಿದೆ. ಸೊ ಇದು ಗೀ ನನ್ನ ಅಮ್ಮ ಮಾಡಿದ್ದು ಮನೆಯಲ್ಲಿ. ನಾನು ಇದರಲ್ಲಿ 1 ಟೇಬಲ್ ಸ್ಪೂನ್ ತಿಂತಿದ್ದೇನೆ. ಓಕೆ ಗಾಯ್ಸ್, ಈಗ ನಾನು ಹೋಗಲಿಕ್ಕೆ ರೆಡಿ ಆಗಿದ್ದೇನೆ. ಬ್ಯಾಗೆಲ್ಲ ಹಾಕಿ ಆಯಿತು. ಇದು ನನ್ನ ಜಿಮ್ ಬ್ಯಾಗ್. ಬೀಳಿದಾದರೆ ಸಾಕು ಹೋಗುವಾಗ. ನನಗೆ ಗ್ಲೌಸ್ ಹಾಕ್ಲಿ ನೆನಪಿಲ್ಲ, ಬ್ಯಾಗಲ್ಲಿ ಇತ್ತು. ನಾನೀಗ ಹೊರಡ್ತಾ ಇದ್ದೇನೆ. ಈ ರೈಡಿಗೋಸ್ಕರ ಅಂತ ತಗೊಂಡದ್ದು ಈ ಗ್ಲೌಸ್. 400 kilometers ಇದೆ. ಕರೆಂಟ್ 7 hours 37 minutes ತೋರಿಸ್ತಿದೆ. ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಅಲ್ಲ ಈಗ. ಹಾಗೆಯೇ ಟೈಮ್ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಸಹ ಜಾಸ್ತಿ ಆಗ್ತಾ ಹೋಗ್ತದೆ. ನಾನು 4 ಗಂಟೆಗೆ ಹೊರಡಲಿಕ್ಕೆ ಇದ್ದೆ. ನಿನ್ನೆ ಮಲಗುವಾಗ ಕೂಡ ಲೇಟ್ ಆಗಿತ್ತು. ಬೇಗ ಮಲಗಬೇಕಂತಿದ್ದೆ. ಮಲಗಿದ್ದೆ ಬೇಗನೆ. 11:30 ಮಲಗಿದ್ದೆ. ಬಟ್ 1 ಗಂಟೆ ತನಕ ನಿದ್ದೆ ಬರಲಿಲ್ಲ ನನಗೆ. ಮತ್ತು ಹೇಗೋ ನಿದ್ದೆ ಬಂತು. ಪುನಃ 2-3 ಗಂಟೆಗೆ ಎಚ್ಚರಿಕೆ ಆಯಿತು. ಅದು ಎಕ್ಸೈಟ್ಮೆಂಟ್, ಖುಷಿ ಇರುತ್ತಲ್ಲ. ಅಂದರೆ ಹೋಗ್ತಿದ್ದೇನೆ ಒಬ್ಬರೇ. ಅಂದರೆ ಎಂತ ಹೇಳೋದಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಫಸ್ಟ್ ಟೈಮ್ ನಾನು ರೈಡ್ ಅಂದರೆ ಒಬ್ಬನೇ ಹೋಗೋದು. ಫ್ರೆಂಡ್ಸ್ ಒಟ್ಟಿಗೆ ಒಂದು ಸರ್ತಿ ಮಡಿಕೇರಿ ಹೋಗಿದ್ದೆ. ಅದು ಸಹ ಉಡುಪಿಯಿಂದ ಮಡಿಕೇರಿ ಬಂದಿದ್ದೆ. ಬ್ಯಾಂಗ್ಳೂರಿಂದ ಉಡುಪಿ ಹೋಗೋದು ಫಸ್ಟು. ನನ್ನ ಮಕ್ಕಳ ನೋಡ್ತಾ ಇದ್ದೇನೆ. ಇಲ್ಲಿಂದ ಹೊರಗೆ ಹೋಗ್ಬೇಕು ತನಕ ನಮಗೆ ಆಗ್ತೈತಿ ಯಾವಾಗ ಹೊರಗೆ ಬರ್ತದೆ ಅಂತ. ಯಾಕಂದರೆ ಇದೇ ಪ್ಲೇಸಲ್ಲಿ ಜಾಸ್ತಿ ಟ್ರಾಫಿಕ್ ಇರೋದು. ನೀವು ನೋಡ್ಬೋದು, ಎಲ್ಲ ಊರಿಂದ ಬರೋದು ಗಾಡಿಗಳು. ಸೇಮ್ ಸಿಚುವೇಶನ್. ನೀವು ಸಂಜೆ ಈವ್ನಿಂಗ್ ಹೊರಡೋದಾದರೆ ಈ ಕಡೆ ಇರ್ತದೆ. ಈ ಟ್ರಾಫಿಕಲ್ಲಿ ಉಂಟಲ್ಲ, ಆಗೋದಿಲ್ಲ. ನಾನು ಎಲ್ಲಿಯಾದರೂ ಒಂದು ಸನ್ರೈಸ್ ಸ್ಪಾಟಿಗೆ ನಿಲ್ಲಿಸ್ತೇನೆ. ನಾನೊಂದು ಅಲ್ಲಿ ವೀಡಿಯೋಸ್ ಎಲ್ಲ ತೆಗಿದ್ದೇನೆ ಸನ್ರೈಸ್ ಅದು. ಯಾಕೆಂದರೆ ನನಗೆ ಸನ್ರೈಸ್ ಸಿಕ್ಕುದು ಅಪರೂಪ. ನಾನು ಹೇಳುವಾಗಲೇ 10 ಗಂಟೆ ಆಗ್ತದೆ ಡೈಲಿ. ಸೊ ಇವತ್ತು ಸನ್ರೈಸ್ ನೋಡಿ ಖುಷಿ ಪಡ್ತೆ. ಆದರೆ ರೈಡಿಂಗ್ ಜಾಕೆಟ್ ಇಲ್ಲ. ಇದು ಯಾವುದಾದ್ರು ಜೀನ್ಸ್ ಜಾಕೆಟ್ ಹಾಕಿ ಬರ್ತಿದ್ದೇನೆ ಸದ್ಯ. ಫ್ಯೂಚರಲ್ಲಿ ತಗೊಳ್ಬೇಕಂತ ಇದ್ದೇನೆ, ನೋಡಿ ಇಟ್ಟಿದ್ದೇನೆ. ಆಗಿತ್ತು ನಿಮಗೆ ನೋಡೋದು. ಸನ್ರೈಸ್ ಆಯಿತು. ಅಲ್ಲಿ ಹೈವೇ ಇದೆ. ನಾನು ಸ್ವಲ್ಪ ಒಳಗೆ ಬಂದೆ ಶಾರ್ಟ್ ತೆಗಲಿಕ್ಕೆ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ಅಲ್ಲಿ ಟ್ರೈನ್ ಹೋಗ್ತಾ ಇದ್ದರೆ ಒಳ್ಳೆ ವ್ಯೂ, ಇದು ಒಳ್ಳೆ ಸೀನ್ ಬರ್ತಿತ್ತು. ಅಂದರೆ ಟ್ರೈನ್ ಹೋಗುವಾಗ ಸನ್ರೈಸ್ ಆಗಿದ್ದು ಒಳ್ಳೆ ಕಾಣ್ತಿತ್ತು. ಟ್ರೈನ್ ಬರ್ತಿಲ್ಲ, ವೆಯ್ಟ್ ಮಾಡೋದಾಗುತ್ತಿಲ್ಲ. ಒಂದು 5 minutes ಕಾಯ್ತೇನೆ. ಟ್ರೈನ್ ಬಂದರೆ ಒಂದು ಶಾರ್ಟ್ ತೆಗಿತೇನೆ. ಇನ್ನೂ ಸಹ 6 ಗಂಟೆ ಇದೆ. ಆರಾಮ ಹೋಗ್ತೇನೆ ಈಗ. ಯಾಕೆಂದರೆ ನಮಗೆ ಖಾಲಿ ನೆಲಮಂಗಲಿಂದ ಹೊರಗೆ ಬರಲಿಕ್ಕಿತ್ತು. ಒಂದು ಬೈಕ್ ಹತ್ತು ಕೂಡ ಒಂದು ಶಾರ್ಟ್ ತೆಗೆಯುವ. ಇದೆ ಹೇಗಿದೆ. ಹೆಲ್ಮೆಟಿಗೆ ಕೂಡ ಹಾಕಿದೆ ಗೈಸ್ ನೋಡಿ. ಇದು ಸ್ವಲ್ಪ ಚಿಕ್ಕದು, ಅದು ದೊಡ್ಡದು. ಮುಳ್ಳು ಚುಚ್ಚಿತ್ತು ಗೈಸ್, ರಕ್ತ ಬರ್ತದೆ. ನಾನು ರೆಡ್ ಬುಲ್ ಇಲ್ಲೇ ಕುಡಿದು ಬಿಡ್ತೆ. ಯಾಕೆ ಸುಮ್ಮನೆ ನಿಲ್ಲಿಸ್ಬೇಕಾ ಪುನಃ. ಸೊ ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್.
ಚಳಿ ಆಗ್ತಿದೆ. ಇದು ಕೂಡ ಕೋಲ್ಡ್ ಇದೆ. ಯಾವಾಗಲೂ ಎನರ್ಜಿ ಡ್ರಿಂಕ್ ಎಲ್ಲ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಡಿ, ಒಳ್ಳೆಯದಲ್ಲ. ಓಕೆ ಗೈಸ್, ನಾನೀಗ ಹೊರಡ್ತು ಇಲ್ಲಿಂದ. ಬೇಗೆಲ್ಲ ಕಟ್ಟಿ ಆಯಿತು, ಹೊರಡುವ. ತುಂಬ ಹೊತ್ತಾಯ್ತಲ್ಲಿ ನಾನು ವೆಯ್ಟ್ ಮಾಡಿ, ಒಂದು 20 ಮಿನಿಟ್ಸ್ ಇಲ್ಲೇ ಆಯಿತು. ಲೆಟ್ಸ್ ಗೋ. ಓಹ್, ಮಾಸ್ಕ್ ಹಾಕ್ಲಿಕ್ಕೆ ನೆನಪಿತ್ತು. ಇದು ಗ್ಲೌಸ್ ಹಾಕಿ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಕಳ್ಳನಾಗಿ ಕಾಣ್ತೇನಲ್ಲ. ಟ್ರೈನ್ ಬರಲಿಲ್ಲ ಮಾರೆ. ನಾನು 10 ಮಿನಿಟ್ಸ್ ವೆಯ್ಟ್ ಮಾಡ್ತೆ ಅಂತ ಹೇಳಿ 20 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಹೆಲ್ಮೆಟ್ ಹಾಕ್ಲಿಕ್ಕೆ ಸಾಕ್ತಿಲ್ಲ ಮಾರೆ. ಹೋಗೋ. ಇದರಲ್ಲಿ ಎಸ್ಟಿಮೇಟ್ 1 ಗಂಟೆಗೆ ರೀಚ್ ಆಗ್ತೆ ಅಂತ ಇದ್ದೆ. ನಾನು ಪಕ್ಕ 2 ಗಂಟೆಗೆ ರೀಚ್ ಆಗ್ತೇನೆ. ಇಯರ್ಫೋನ್ ಕೂಡ ಮರ್ತೋಯ್ತು. ಅಂತ ಅವಸ್ಥೆ ಮಾರೆ. ರೈಡರ್ಸ್, ಹೆಲ್ಮೆಟ್ ಹಾಕೋದು ಕಷ್ಟ ಮಾರೆ. ಕ್ಲಿಪ್ ಅಲ್ಲ ಇದು, ಎಂತ ಬೆಲ್ಟ್ ಉಂಟು ಮಾರೆ. ಓಕೆ, ಆಲ್ ಸೆಟ್. ಓಕೆ ಗೈಸ್, ಈಗ ಹೊರಡುವ. ತುಂಬ ಆಯಿತು ಟೈಮ್ ವೇಸ್ಟ್. ಇಲ್ಲಿಂದ 60 ಕಿಲೋಮೀಟರ್ ಹಾಸನಿಗೆ. ಇದು ರೋಡ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಖುಷಿ ಆಗ್ತದೆ ಈ ರೋಡಲ್ಲಿ ಹೋಗಿ. ಎಲ್ಲ ಕಡೆ ಈ ಥರ ರೋಡ್ ಇದ್ರೆ ಉಂಟಲ್ಲ, ಆಕ್ಸಿಡೆಂಟ್ ಅದು ರೇಟು ಫುಲ್ ಡ್ರಾಪ್ ಆಗ್ತದೆ. ಎಂಥ ರೋಡ್ ಮಾಡಿದ್ದಾರೆ ನೋಡಿ. ಹಂಗೆ ಚಿಕ್ಕಮಗಳೂರಿಂದ ಹೋಗ್ಬೋದಿತ್ತು. ಹಾಗೆ ಅಲ್ಲಿಂದ ಹೋಗಿದ್ರೆ ಮಾತ್ರ 1 ಗಂಟೆ ಎಷ್ಟೊತ್ತಾಗ್ತದೆ. ಬಟ್ ಅಲ್ಲಿ ಟ್ರಾಫಿಕ್ ಕಮ್ಮಿ ಇರ್ತದೆ ಅಂತ ಅಂದ್ಕೊಳ್ತೇನೆ. ಇದು ರೋಡ್ ತುಂಬ ಬೋರಿಂಗ್ ಇದೆ. ಇಲ್ಲಿ ನಿಮಗೆ ವ್ಯೂಸ್ ಎಲ್ಲ ಎಂತ ಇಲ್ಲ, ಖಾಲಿ ರೋಡ್. ಜಾಸ್ತಿ ನಿಮಗೆ ಸೀನ್ಸ್ ಇಲ್ಲೆಲ್ಲ ಎಂತ ಇಲ್ಲ. ಸೊ ನಾನು ಮನೇಲಿ ಹೇಳಲಿಲ್ಲ ನಾನು ಬರೋದು. ಈಗ ನಾನು ಸರ್ಪ್ರೈಸ್ ಕೊಡ್ತಿದ್ದೆ ಅವರಿಗೆ. ಈಗ ಗ್ಯಾರಂಟಿ ಪಕ್ಕ ಬೈತಾರೆ ನನಗೆ, ಯಾಕೆಂದರೆ ನಾನು ಬೈಕಲ್ಲಿ ಬರ್ತಿದ್ದೇನೆ. ಅಮ್ಮ ಅದು ನನಗೆ ಉಂಟು. ಈಗ ನಾನು ನನಗೆ ಮನೇಲಿ ಬಿಡುವುದಿಲ್ಲ ಹೀಗೆ ರೈಡೆಲ್ಲ ಬರ್ತಿದ್ದೆ ಒಬ್ಬನಿಗೆ. ಗೈಸ್, ನಂದು ಪ್ಲ್ಯಾನ್ ಚೇಂಜ್. ನಾನು ಚಾರ್ಮಾಡಿ ಘಾಟಿಂದನೇ ಹೋಗ್ತಿದ್ದೇನೆ. ನನಗೆ ಒಳ್ಳೆ ವ್ಯೂ ಕೂಡ ಸಿಗ್ತದೆ. ನಾನು ನನ್ನ ಫೋನಲ್ಲಿ ಚಾರ್ಜ್ 3% ಆಯಿತು. ಸೊ ನಾನು ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡ್ತಾಯಿದ್ದೇನೆ. ಈ ಕಡೆ ರೋಡ್ ಒಳ್ಳೆಯದೆ ಅಂತ ಕೇಳಿದ್ದೆ, ಮಾತ್ರ ವ್ಯೂ ಉಂಟಲ್ಲ ಈ ಕಡೆ ಒಳ್ಳೆಯದು ಸಿಗುತ್ತೆ. ಆಯಿತು, ಫೋನ್ ಚಾರ್ಜಿಗೆ ಇಟ್ಟೆ, ಚಾರ್ಜ್ ಆಗ್ತಿದೆ. ಓಕೆ, ಟ್ರಾಫಿಕ್ ಇಲ್ಲ ನೋಡಿ, ಆರಾಮ್ಸೆ ಹೋಗ್ಬೋದು. ನೀವು ಅಲ್ಲಿ ಆ ರೋಡಲ್ಲಿ ಅಷ್ಟು ಟ್ರಾಫಿಕಲ್ಲಿ ಹೋಗೋಕ್ಕಿಂತ ಈ ರೋಡಿಂದ ಹೋಗ್ಬೋದು ನೀವು ಉಡುಪಿಗೆ. ಟ್ರೈ ಮಾಡಿ. ಸೊ ನೀವು ಅಲ್ಲಿಂದ ಹೋಗೋಕ್ಕಿಂತ ಈ ರೋಡಲ್ಲಿ ಹೋಗಿ, ಟ್ರಾಫಿಕ್ ಸಹ ಕಮ್ಮಿ ಇದೆ, ಆರಾಮ್ಸೆ ಹೋಗ್ಬೋದು. ನಿಮಗೆ ವ್ಯೂ ಕೂಡ ಚೆನ್ನಾಗಿದೆ ಇಲ್ಲಿ. ಮತ್ತು ಜಾಗೃತಿಯಲ್ಲಿ ಹೋಗಬೇಕು. ನಿಮಗೆ ಅರ್ಧ ಗಂಟೆ ಟ್ರಾಫಿಕಲ್ಲಿ ವೇಸ್ಟ್ ಮಾಡೋಕ್ಕಿಂತ ಈ ರೋಡಲ್ಲೇ ಬನ್ನಿ, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೋಡಿ, ನಿಮಗೆ ಗಾಡಿ ಕಾಣ್ತಿದ್ದ ನೋಡಿ, ನನಗೆ ಅಲ್ಲಿ ಗಾಡಿ ನೋಡಿ ಸಾಕಾಯಿತು. ನಾರ್ಮಲ್ ಗಾಡಿಗಿಂತ ಜಾಸ್ತಿ ಟ್ರ್ಯಾಕ್ಟರ್ಸ್ಗಳು ಇದ್ದಾವೆ ಇಲ್ಲಿ. ಸ್ವಲ್ಪ ಜಾಗ್ರತೆ ಬರುವಾಗ.
ನೀವು ಎಂತ ರಿಗ್ರೆಟ್ ಮಾಡೋದಿಲ್ಲ ಈ ರೋಡಲ್ಲಿ ಬಂದರೆ. ಖಾಲಿ ಅರ್ಧ ಗಂಟೆಗೆ ಜಾಸ್ತಿ ಹೊಡಬೇಕು ಅಷ್ಟೇ. ಕಣ್ಣು ಮುಚ್ಚಿ ಬನ್ನಿ ಈ ರೋಡಲ್ಲಿ ನೀವು, ಕಣ್ಣು ಮುಚ್ಚಿ ಬನ್ನಿ ಈ ರೋಡಲ್ಲಿ ನೀವು ಬರುವಾಗ. ಕಣ್ಣು ಮುಚ್ಚಿ ಬರಬೇಡಿ. ನೋಡಿ ನೋಡಿ ಅಂತ ವ್ಯೂ ನೋಡಿ. ಇಟ್ಸ್ ವರ್ತ್ ಇಟ್ ಗಾಯ್ಸ್, ಇಟ್ಸ್ ವರ್ತ್ ಇಟ್. ಇದೇನಿಲ್ಲ, ಈಗ ಘಾಟಲ್ಲಿ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ಹೆಡ್ಲೈಟದ್ದು ಸ್ವಲ್ಪ ಸ್ಕ್ರೂ ಲೂಸ್ ಆಗಿದೆ, ನಾನು ಟೈಟ್ ಮಾಡ್ತಿದ್ದೇನೆ. ಸೌಂಡ್ ಬರ್ತಿತ್ತು ಹೋಗುವಾಗ. ಪರ್ಫೆಕ್ಟ್, ಲೆಟ್ಸ್ ಗೋ. ನೀವೇ ಹೇಳಿ ಗಾಯ್ಸ್, ಈ ಥರ ರೋಡಲ್ಲಿ ಸಿಗುತ್ತಾ? ನೋಡಿ ಟ್ರ್ಯಾಕ್ಟರ್, ಇಲ್ಲಿ ಒಂದು ಟ್ರ್ಯಾಕ್ಟರ್ ಎಷ್ಟು ಚಂದ ಇದೆ ನೋಡಿ. ಇಲ್ಲ ನೋಡಿ, ನೀವೇ ಡಿಸೈಡ್ ಮಾಡಿ, ನೀವು ಆ ಟ್ರಾಫಿಕಲ್ಲಿ ಹೋಗ್ಬೇಕಾ ಈ ರೋಡಲ್ಲಿ ಬರಬೇಕು. ನಾನು ಇಲ್ಲಿ ಬಂದರೆ ಸಹ ಮೆಲ್ಲ ಬನ್ನಿ, ರೋಡ್ ಖಾಲಿ ಇದೆ ಅಂತ ಒಟ್ಟರಶಿ ಹೋಗ್ಬೇಡಿ, ಯಾವಾಗ ಗಾಡಿ ಬರ್ತದೆ ಹೇಳಲಿಕ್ಕಾಗಲ್ಲ. ನಾನಿಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದೆ, ಬ್ಯಾಂಗ್ಳೂರ್ ರಾಯಲ್ ಪ್ಯಾಲೇಸ್ ಅಂತೆ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಈಗ ಇಲ್ಲಿ ಜಾಸ್ತಿ ಎಂಥ ಐಟಮ್ ಇರಲಿಲ್ಲ, ಖಾಲಿ ಚಪಾತಿ ಪರೋಟ ಅಕ್ಕಿ ರೋಟಿ, ಖಾಲಿ 3 ಐಟಮ್ ಇತ್ತು. ಅದಕ್ಕೆ ನಾನು ಚಪಾತಿ ತೊಗೊಂಡೆ. ಚಪಾತಿ ಒಟ್ಟಿಗೆ ಎಂತ ಕೊಡ್ತಾರೆ ಗೊತ್ತಿಲ್ಲ. ಈಗ ನನಗೆ ಈಗ ನಿದ್ದೆ ಬರ್ತಿದೆ. ಇದೇ ಲಾಸ್ಟ್ ಆಪ್ಷನ್ ಇತ್ತು ನನಗೆ ಹೋಟೆಲಿಗೆ, ಯಾಕೆಂದರೆ ಇದಾದಮೇಲೆ ಈಗ ಡೈರೆಕ್ಟ್ ಘಾಟ್ ಸಿಗುತ್ತೆ. ಚಪಾತಿ ಒಟ್ಟಿಗೆ ಸಾರು ಕೊಟ್ಟಿದ್ದಾರೆ. ಉಂಡಾ ಹಾಂ ಕೊರಲೆ ಅಪ್ಪಣ್ಣ. ಚಿಕನ್ ಪುಳಿ ಮುಂಚಿ ಹೇಳಿದೆ, ಪುಳಿ ಮುಂಚಿ ಬಂತು ಗೈಸ್ ನೋಡಿ. ಹಿಂಗೆ ಖುಷಿ ಆಗ್ತದೆ ಚಪಾತಿ ತಿನ್ನಲಿಕ್ಕೆ. ಸೂಪರ್. ಬಿಸಿ ಬಿಸಿ ಕಾಫಿ. ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕೊಡಲಿಲ್ಲ ಆದರೆ ಎಂತ ಹೇಳೋದು, ಅದಕ್ಕೊಂದು ಕಾಫಿ ತಗೊಂಡೆ. ನನಗೆ ಇನ್ನೂ 3 hours ಇದೆ ಇಲ್ಲಿಂದ ರೀಚ್ ಆಗಲಿಕ್ಕೆ. 3.5 ಆರಾಮ್ಸೆ ರೀಚ್ ಆಗ್ತದೆ. ಈಗ 1 ಗಂಟೆ ಘಾಟಿ ಹೋದ್ಮೇಲೆ ಊರಿಗೆ ಬಂದಾಗೇನೆ ನಾನು. ಸೊ ಖುಷಿ ಆಗ್ತಿದೆ. ಬ್ರೋ ಯಾರಿಲ್ಲ ಇಲ್ಲಿ. ಆಯ್ತು, ಎಷ್ಟಾಯಿತು? 130. ಆಯಿತು, ಥ್ಯಾಂಕ್ ಯು. ರೆಸ್ಟ್ ಮಾಡಿದ್ದು ಜಾಸ್ತಿ ಆಯಿತು, ಈಗ ಹೊರಡುವ. ಎಂತ ವ್ಯೂ ಮಾರೆ. ಓ ಹೊರಡುವ ಈಗ. ಸೆಕೆ ಆಗ್ತಿದೆ ನನಗೆ, ಯಾಕೆಂದರೆ ಒಳಗೆ 2 ಬಟ್ಟೆ ಹಾಕಿದ್ದೇನೆ ಪ್ಲಸ್ ಒಂದು ಜಾಕೆಟ್, ಟೋಟಲ್ 3. ಯಾಕೆಂದರೆ ಬ್ಯಾಂಗ್ಳೂರು ಗೊತ್ತುಂಟಲ್ಲ, ಮೊದಲೇ ಚಳಿ, ಈಗ ಬಂದದ್ದು ಬೇಗ ಅಲ್ಲ, ಸೊ ಆ ರೀಸನಿಂದ ಹಾಕಿದ್ದು. ಗಾಯ್ಸ್ ಸತ್ಯ ಹೇಳ್ತಿದ್ದೇವೆ, ಆ ಶಿರ್ಡಿ ಘಾಟ್ ಬಿಟ್ಟು ಈ ಘಾಟಿಗೆ ಬನ್ನಿ. It's worth it, I'm telling. The view ನೋಡಿ ಫ್ರೆಂಡ್ಸ್. ವ್ಯೂ ನೋಡಿ. ಬಂದರೆ ಮೆಲ್ಲ ಹೋಗಿ ಗಾಯ್ಸಿನಿಂದ, ರಿಕ್ಸ್ ತಗೊಳ್ಬೇಡಿ, ಆರಾಮ್ಸೆ ಹೋಗಿ.
ಅಂದರೆ ನಿಲ್ಲಿಕ್ಕಿಲ್ಲ, ಪೊಲೀಸೆಲ್ಲ ಬಂದು ಓಡಿಸ್ತಾರೆ. ನೋಡಿದರೆ ನಿಮಗೆ ಸಿಗೋದಿಲ್ಲ, ಇಲ್ಲಿ ಬಂದು ನೀವು ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಲ್ಲ ಅವು ಗೊತ್ತಾಗ್ತದೆ ಎಷ್ಟು ಖುಷಿ ಆಗುತ್ತೆ ಅಂತ ನೋಡಲಿಕ್ಕೆ. ನಾನಿಲ್ಲಿ ಬರಲಿಲ್ಲ ಅಂತಲ್ಲ, ನಾನು ಕೂಡ ನನ್ನ ಪೇರೆಂಟ್ಸ್ ಒಟ್ಟಿಗೆ ಬಂದಿದ್ದೆ. ಅಂದರೆ ಆನ್ ದ ವೇ ಹೋಗುವಾಗ, ಕಾರಲ್ಲಿ ಹೋಗುವಾಗ ಇದೆಲ್ಲ ನೋಡಿದ್ದಾನೆ. ಅದು ಫೀಲ್ ಇರಲಿಲ್ಲ. ಬಟ್ ಈಗ ಉಂಟಲ್ಲ, ನಾನು ಒಬ್ಬನೇ ಬಂದು ರೈಡ್ ಮಾಡುವಾಗ ಎಂಥ ಖುಷಿ ಆಗ್ತಿದೆ ಗೊತ್ತುಂಟ ಇಲ್ಲಿ ನೋಡಿ. ಇಲ್ಲಿ ಬರುವಾಗ ಉಂಟಲ್ಲ, ಇದೇ ಸ್ವರ್ಗ ಪದ್ಯವಾಗಿ ಕೇಳಿ ಬನ್ನಿ, ಎಂಥ ಫೀಲ್ ಗೊತ್ತುಂಟ. ಒಳ್ಳೆ ಸೂಟ್ ಆಗ್ತದೆ ಈ ಪದ್ಯ. ಇಲ್ಲೊಂದು ಫಾಲ್ಸ್ ಇದೆ ಚಿಕ್ಕದು, ಜನರು ಇದ್ದಾರಲ್ಲ ಇಳಿದು ಮೇಲೆ ಆಡ್ತಾ ಇದ್ದಾರೆ. ಯಾಕೆ ತುಂಬ ರಿಸ್ಕ್ ತಗೊಳ್ತೀರಿ ಜೀವನದಲ್ಲಿ? ಅಷ್ಟು ರಿಸ್ಕ್ ತಗೊಳ್ಬೇಕಂತ ಇಲ್ಲ ನೀವು. ಎಂತ ಮಾರೆ, ಒಂದು ಫೋಟೋಗೋಸ್ಕರ ಮೇಲೆ ಹತ್ತಿ ಕಲ್ಲು ಮೇಲೆ ಬಿದ್ದರೆ ಎಂತ ಮಾಡ್ತೀರಿ? ಫಾಲ್ಸ್ನಲ್ಲಿ ನೋಡಿ ನಿಲ್ಕೊಂಡು ಫೋಟೋ ತೆಗೀರಿ, ಹತ್ತಕ್ಕೆಲ್ಲ ಹೋಗಬೇಡಿ. ಯಾಕೆ ಜನರು ಹೀಗೆ ಮಾಡ್ತಾರ? ಫೋಟೋ ತೆಗ್ಲಿಕ್ಕೆ ಉಂಟಾ? ಫಾಲ್ಸ್ ಎದುರಲ್ಲಿ ನಿಲ್ಕೊಂಡು ಫೋಟೋ ತೆಗೀರಿ, ಹತ್ತದಲ್ಲ ಯಾಕೆ? ಇಲ್ಲಿ ನೋಡಿ ಗಾಯ್ಸ್, ಮೈಕದೊಂದು ಅಡಾಪ್ಟರು ಎಲ್ಲಿಯ ಬಿದ್ದಿತ್ತು, ನಾನೀಗ ಹುಡುಕಿ ತಂದೆ. ಎಲ್ಲಿ ರೋಡಲ್ಲಿ ಬಿದ್ದಿತ್ತು, ಸಿಕ್ತು. ಈಗ 1 ಕಿಲೋಮೀಟರ್ ಹುಡುಕಿದೆ. ಅದಿಲ್ಲದೆ ನನಗೆ ಮೈಕ್ ಯೂಸ್ ಮಾಡಲಿಕ್ಕೆ ಆಗೋಲ್ಲ, ಒಂದೇ ಅಡಾಪ್ಟರ್. ಅದು ಬೇರೆ ಅಡಾಪ್ಟರ್ ಸಹ ಕನೆಕ್ಟ್ ಆಗೋದಿಲ್ಲ ಅದಕ್ಕೆ, ಯಾಕೆಂದರೆ ಅದು ಅವರ ಕಸ್ಟಮೈಸ್ಡ್ ಮಾಡಿರುವ ಅಡಾಪ್ಟರ್. ಅದು ಮೈಕದ ಅಡಾಪ್ಟರ್. ಅದು ಹಾಕಿದರೆ ಮಾತ್ರ ಅದು ಕನೆಕ್ಟ್ ಆಗುತ್ತೆ. ಸೊ ಅದು ಹೇಗೆ ಬಿತ್ತು ನನಗೆ ಸಹ ಗೊತ್ತಿಲ್ಲ. ನಾನು ಮಾತಾಡ್ತಾ ಇದ್ದೇನೆ, ಮಾತಾಡುವಾಗ ಒಮ್ಮೆ ನೋಡುವಾಗ ಅಲ್ಲಿಲ್ಲ ಅಡಾಪ್ಟರ್. ಮಂಡೆ ಹಾಳಾಯ್ತು ನಂದು. ಅದಿಲ್ಲದ್ರೆ ಮೈಕ್ ಯೂಸ್ ಇಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ, ರಿಪ್ಲೇಸ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪುಣ್ಯ ಸಿಕ್ತು. ಅದು ಯಾವುದೋ ಗಾಡಿ ಅದರ ಮೇಲೆ ಹೋಗಿದೆ, ಚಟ್ಟೆ ಆಯಿತು. ಅದು ಸಹ ವರ್ಕ್ ಆಗ್ತಿದೆ, ಒತ್ತಿ ಸರಿ ಮಾಡಿದೆ. ಹೀಗೆಲ್ಲ ಆಗಬಾರ್ದು ಮಾರೆ, ಎಲ್ಲ ಫುಲ್ ಮೂಡ ಹಾಳಾಗ್ತದೆ. ಹೊಸ ಮೈಕ್ ಅದು ನಮ್ಮದು. ಬೇಡ ಅಂತ ಒಂದು ರೌಂಡ್ ಹೋದೆ, 1 ಕಿಲೋಮೀಟರ್ ಹುಡುಕು ಅಂತ ಹೋದೆ, ಸಿಕ್ತು. ಹಬ್ಬ ಹೇಗೆ ಸಿಕ್ತು ನನಗೆ ಸಹ ಗೊತ್ತಿಲ್ಲ. ಅದೇ ಹೇಳೋದಲ್ಲ, ಆಗಲಿಕ್ಕಿಂಥದ್ದೆಲ್ಲ ಆಗಿ ಹೋಗ್ತದೆ, ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತದೆ. ಇದು ನಾನು ಸಿಕ್ತಂತೆ ಎನಿಸಲೇ ಇಲ್ಲ. ಇದು ಸಹ ಗ್ಯಾರಂಟಿನೇ ಇರಲಿಲ್ಲ ನನಗೆ ಸಿಗ್ತದಂತ. ಅಲ್ಲಿ 2 ಗಂಟೆ ಇದೆ ನಾನು ರೀಚ್ ಆಗಲಿಕ್ಕೆ. ಖುಷಿ ಆಗ್ತಿದೆ ಗೈಸ್. ನಾನು ಈಗ ಶಿರ್ವದಲ್ಲಿದ್ದೇನೆ, ಒಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೇನೆ ಮನೆಗೆ. ಈಗ ಮನೇಲಿ ರಿಯಾಕ್ಷನ್ ನೋಡಬೇಕು ನನಗೆ ಎಲ್ಲರೂ. ನಾನು 4 ಮಂತ್ಸ್ ಆದಮೇಲೆ ಮನೆಗೆ ಹೋಗ್ತಾ ಇರೋದು, ಅದು ಸಹ ಹೇಳದೆ ಹೋಗ್ತಿದ್ದೇನೆ. ಈಗ ನನಗೆ ಒಂದೇ ಹೆದರಿಕೆ ಆಗ್ತಾಯಿದೆ, ಈಗ ಹೋದರೆ ಈಗ ಪುನಃ ವಾಪಸ್ ಬರಲಿಕ್ಕೆ ಬೈಕಲ್ಲಿ ಬಿಡ್ತಾರಾಗುತ್ತಿಲ್ಲ. ಒಂದಾ ಪೆಟ್ರೋಲ್ ಎಷ್ಟು ಹಾಕಿದೆ ಅಂದರೆ, ಬರೋವಾಗ ಎಷ್ಟು ಹಾಕಿದೆ ಅಷ್ಟೇ ಆಯಿತು. ಬರೋವಾಗ ಸಹ 1200 ಹಾಕಿದ್ದೆ, ಇಲ್ಲಿ ಬರೋವಾಗ ಸಹ 2000, ಇಲ್ಲಿ ಸಹ ಈಗ 1200 ಆಯಿತು. ಸೊ ಪೆಟ್ರೋಲ್ ಖಾಲಿ ಆಗಿದೆ. ಸೊ ಬ್ಯಾಂಗ್ಳೂರಿಂದ ಉಡುಪಿ ಬರಲಿಕ್ಕೆ 1200 ರುಪೀಸ್ ಪೆಟ್ರೋಲ್ ಬೇಕು. ನಾನು ಫುಲ್ಲೇ ಹಾಕಿದೆ ಈಗ, ಯಾಕೆಂದರೆ ನನಗೆ ಇಲ್ಲಿ ಸಹ ತಿರುಗಲಿಕ್ಕೆ ಉಂಟಲ್ಲ ಆಚೆ ಈಚೆ. ನಾನು ಕಲಿತದ್ದು ಶಾಲೆ ತೋರಿಸ್ತೇನೆ. ಇದೇ ನನ್ನ ಶಾಲೆ, ನಾನು ಕಲಿತದ್ದು ಸೇಂಟ್ ಫ್ರಾನ್ಸಿಸ್ ಸೇವಿಯರ್. ಇದೇ ನಂದು ಊರು ಉಟ್ಪಾಡಿ. ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಹೆದರಿಕೆ ಸಾಕ್ತಿದೆ, ಖುಷಿ ಸಾಕ್ತಿದೆ.
ಅಮ್ಮ ಬೈತಾರೆ ನೋಡಿ, ಅಪ್ಪ ಅಂತ ಹೇಳೋದಿಲ್ಲ, ಮನಸ್ಸಲ್ಲಿ ಹೇಳ್ತಾರೆ ಮಾತ್ರ, ಡೈರೆಕ್ಟ್ ಅಂತ ಹೇಳೋದೀಗ. ಬಂದೆ, ಇದೇ ನಮ್ಮ ಮನೆ. ಹೊರಗಿಂದ ಬರ್ತಿಲ್ಲ. ನೋಡಿ ನೋಡು ನೋಡಿ वेरी गुड आज तो सर नल्ली काले ना नंगी तो केदळे येता कोण होत Yo guys, what's up? How are you guys? on कर बस on कर It's on. on sa Bike करायला आम्हाला बाय केरळ नका करतो ना आता रिक्षाला देवलंय म्हणतिದ್ದല്ലേ ನಾ तुका पुढे जाऊन आला नेमको ಇಲ್ಲ ನಾವು ರಾವಣ ಇಲ್ಲ पुढे झाले मग ಇಲ್ಲ ಇಲ್ಲ काय राहुलय होय दोन कडे राहलो 2-3 कडे सांगा तर कोणा सर म्हणे निवडणे आले डबल म्हणून सांगा मला फ्रॉड द्यायला घेतात ना बॅग असताना पटलन बॅग आणण्याचा वेळ काय झालं सांगू 107 काय तारीख आहे 107 2007 ನೋಡಿ ಫೀಫಿ ಇದ್ರ ಹೆಸರು, ಇನ್ನೊಂದು ಉಂಟಿದ್ದಾರೆ ಟ್ವಿನ್ಸ್. ಹಂಗಯ್ಯ 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 ಏಯ್ ಹಂಗಯ್ಯ ಇದು ಚಾರ್ಲಿ, ಇದೆರಡು ಫೀಫಿ, ಸೇಮ್ ಹೆಸರು ಇದ್ರದ್ದು. ಟ್ವಿನ್ಸ್ ಅದು ಇದು ನಮ್ಮ ರೈಡರ್, ಇವರೇ ಹೇಳಿದ್ದು ನನಗೆ ಬುಲೆಟ್ ತಗೊಳ್ಳಿಕ್ಕೆ. ಪ್ರೋ ರೈಡರ್ ಮಾತಾಡೋದಾ ಈಗ 1200 cc ಬೈಕ್ ಬಿಟ್ಟು ಇದು ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ ರೆಡಿಗೆ. ಇದೆ ಇಲ್ಲಿ ಅಲ್ಲ, ಬೇರೆ ಕಡೆ. ರೈಡರ್ ಇದು ವೈಫ್ ಚಾನು ನಾನು ನನ್ನ ಹೆಲ್ಮೆಟ್ ಕ್ಲೀನ್ ಮಾಡ್ತಿದ್ದೇನೆ. ನಾನು ಯೂಸ್ ಮಾಡ್ತಿದ್ದೇನೆ ಇದು ಇಂಟೀರಿಯರ್ ಕ್ಲೀನರ್, ಇದು 7ಅದು. ಡನ್ ಆ್ಯಂಡ್ ಡಸ್ಟೆಡ್. ಗೈಸ್, ನಾನು ಮಲಗಿದ್ದೆ, ಜಸ್ಟ್ ನಾವೀಗ ಎದ್ದೆ. ನಾನು ಲಾಸ್ಟ್ ಹೆಲ್ಮೆಟ್ ಕ್ಲೀನ್ ಮಾಡ್ತಾಯಿದ್ದೆ ನೆನಪಿದೆ, ಆಮೇಲೆ ಮಲಗಿದ್ದೆ ನೆನಪಿಲ್ಲ ನನಗೆ. ಇಲ್ಲಿ ಜಸ್ಟ್ ಅಡ್ಡ ಬಿದ್ದಿದ್ದೆ ನಾನು, ಈಗ ಎದ್ದದ್ದು ನಾನು. ತುಂಬ ಟಯರ್ಡ್ ಆಗಿತ್ತು, ಯಾಕೆಂದರೆ ಇವತ್ತು ನ್ಯೂ ಇಯರ್ ಅಲ್ಲ, ಸೊ ಎಲ್ಲರೂ ಚರ್ಚಿಗೆ ಹೋಗಿದ್ದಾರೆ, ನಾನೊಬ್ಬನಿದ್ದೇನೆ. ಇಲ್ಲಿ ಚಹಾ ಮಾಡಿ ಇಟ್ಟು ಹೋಗಿದ್ದಾರೆ ಅಮ್ಮ, ನನಗೆ ಮಾಡಿ ಕೊಟ್ಟದ್ದು ಸಹ ನೆನಪಿಲ್ಲ. ಇಲ್ಲಿ ಇಟ್ಟಿದ್ದಾರೆ, ಈಗ ಕುಡಿಬೇಕು ನಾನು. ಅದು ಚಪ್ಪೆ ಆಗಿದೆ, ಈಗ ಬಿಸಿ ಮಾಡಿ ಕುಡಿಬೇಕು. ಲಿಟ್ರಲಿ ನನಗೆ ತುಂಬ ಸಾಕಾಗಿತ್ತು, ಬಟ್ ನಾನು ರೀಚ್ ಆಗುವಾಗ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಈಗ ಗಂಟೆ ಆಗಿದೆ 7 o'clock ಆಯಿತು, ಕರೆಕ್ಟ್ 6:59 ಆಯಿತು, ಆಲ್ಮೋಸ್ಟ್ 7 ಹೇಳ್ಬೋದು. ಈಗ ಈವ್ನಿಂಗ್ ಪ್ಲ್ಯಾನ್ ಇದೆ ಹೊರಗೆ ಹೋಗಲಿಕ್ಕೆ. ಸಾಯಿರಾಧ ಅಂತ ಒಂದು ಹೆರಿಟೇಜ್ ಇದೆ, ಅಲ್ಲಿ ಅದು ಕಾಂತಾರ ಮೂವಿ ಶೂಟ್ ಆಗಿದ್ದು, ಇದು ಫಸ್ಟ್ ಪಾರ್ಟ್. ಆ ಪ್ಲೇಸಿಗೆ ಹೋಗ್ತಿದ್ದೇನೆ. ಅಲ್ಲಿ ಇವತ್ತು ಪಾರ್ಟಿ ಇದೆ, ನ್ಯೂ ಇಯರ್. ಸೊ ನಾನು, ನನ್ನ ಅಕ್ಕ, ಇಬ್ಬರು ಅಕ್ಕ ಮತ್ತು ಇಬ್ಬರು ಕಸಿನ್ಸ್ ಬರ್ತಿದ್ದಾರೆ. ನಾವಿಲ್ಲಿ 8:30 ಹೊರಡ್ತಾ ಇದ್ದೇವೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ, ಯಾಕೆಂದರೆ ಈ ವಿಡಿಯೋ ತುಂಬ ಉದ್ದ ಆಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಇದರ ಕಂಟಿನ್ಯೂಷನ್ ಆಗ್ತಿದ್ದೇನೆ. ಬಾಯ್.